ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SE2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಕೆಲವೊಂದು ಶಾಲೆಗಳಲ್ಲಿ ನಿಮಗೆ ನಾಳೆ ವಿಜ್ಞಾನ ಎಕ್ಸಾಮ್ ನಡೀತಾ ಇದೆ ಮಕ್ಕಳ, ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಅದೇ ರೀತಿ ಇನ್ನು ಕೆಲವು ಶಾಲೆಗಳಲ್ಲಿ ಎಕ್ಸಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಅವರಿಗೂ ಸಹ ಈ ಮಾಡೆಲ್ ಕ್ವಶನ್ ಪೇಪರ್ ಬಹಳ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ ಅವುಗಳ ಉಪಯೋಗವನ್ನು ಪಡೆದುಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಫಸ್ಟ್ ಕ್ವಶನ್, ಶಬ್ದದ ಮೂಲಗಳು ಮತ್ತು ಅವುಗಳ ಆವೃತ್ತಿಯನ್ನು ತೋರಿಸುವ ಈ ಕೋಷ್ಟಕವನ್ನ ಗಮನಿಸಿ. ಸೊ ಇಲ್ಲಿ ಶಬ್ದದ ಮೂಲಗಳನ್ನು ಕೊಟ್ಟಿದ್ದಾರೆ, PQRS, ಆವೃತ್ತಿ ಕೊಟ್ಟಿದ್ದಾರೆ ಮಕ್ಕಳ. ಇವುಗಳಲ್ಲಿ ಮಾನವ ಶ್ರವ್ಯವಲ್ಲದ ಶಬ್ದದ ಮೂಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಆಬ್ವಿಯಸ್ಲಿ ಯಾವುದಾಗಿರ್ತದೆ ಮಕ್ಕಳ, ಎಸ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ 20,000 ಕಿಲೋ ಹರ್ಟ್ಸ್ಗಳ ಮೇಲೆ ನಮ್ಮ ಕಿವಿಗೆ ಯಾವುದೂ ಶಬ್ದದ ಮೂಲಗಳು ಕೇಳಿಸೋದೇ ಇಲ್ಲ. ಸೊ 250, 3,400 ಇವೆಲ್ಲ ಆಡಿಯಬಲ್ ಆಗಿರ್ತದೆ, ಆದರೆ ಇದು ನಮಗೆ ಕೇಳಿಸೋದೇ ಇಲ್ಲ. ಹಾಗಾಗಿ ಕೊಟ್ಟರು ಈ 4 ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎಸ್, ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬಲ ಎಂದರೇನು? ಸೊ ಬಲ ಎಂದರೆ ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ನಾವು ಬಲ ಅಂತ ಹೇಳಿ ಕರೆಯಲಾಗ್ತದೆ. 2ನೇ ಪ್ರಶ್ನೆ, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ನಮ್ಮಿಂದ ಸುಮಾರು ದೂರದಲ್ಲಿ ಉಂಟಾಗ್ತವೆ. ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಲ್ಪ ತಡವಾಗಿ ಗುಡುಗು ಕೇಳಿಸ್ತದೆ. ಯಾಕೆ? ಸೊ ಯಾಕೆಂತ ಹೇಳಿದ್ರೆ ಶಬ್ದದ ವೇಗ ಗಾಳಿಯಲ್ಲಿ 330 ಮೀಟರ್ ಪರ್ ಸೆಕೆಂಡ್, ಆದರೆ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಅಂದರೆ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಬಹಳ ಹೆಚ್ಚು. ಆದ್ದರಿಂದ ಮೊದಲು ಮಿಂಚು ಕಾಣಿಸಿಕೊಂಡು ನಂತರ ಸ್ವಲ್ಪ ತಡವಾಗಿ ಗುಡುಗು ಕೇಳಿಸ್ತದೆ. ನೆಕ್ಸ್ಟ್ 3rd ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಪ್ರಶ್ನೆ, ಸಂಗೀತ ಮತ್ತು ಗದ್ದಲಗಳಿಗಿರುವ ವ್ಯತ್ಯಾಸವೇನು? ಸಂಗೀತ ಅಂದ್ರೆ ಇದು ವಸ್ತುಗಳ ನಿಯಮಿತ ಕಂಪನದಿಂದ ಉಂಟಾಗ್ತದೆ, ಇದು ನಿಯಮಿತ ಕಂಪನದಿಂದ ಉಂಟಾಗ್ತದೆ. ಗದ್ದಲನು ಸಹ ಇದು ಆಹ್ಲಾದಕರವಾಗಿರ್ತದೆ, ಆದರೆ ಇದು ಕಿರಿಕಿರಿಯನ್ನು ಉಂಟು ಮಾಡ್ತದೆ. ಇದು ಕೇಳಲು ಹಿತಕರವಾಗಿರ್ತದೆ, ಇದು ಹಿತಕರ ಆಗಿರೋದಿಲ್ಲ. ಸೊ ಉದಾಹರಣೆಗೆ ಹಾರ್ಮೋನಿಯಂ, ಕೊಳಲು ಮುಂತಾದ ವಾದ್ಯಗಳು. ಇಲ್ಲಿ ತರಗತಿಯ ವಿದ್ಯಾರ್ಥಿಗಳ ಗಲಾಟೆ, ವಾಹನಗಳಿಂದ ಬರುವ ಶಬ್ದವೆಲ್ಲ ಗದ್ದಲಕ್ಕೆ ಬರುವಂತಹ ಉದಾಹರಣೆಗಳಾಗಿರ್ತವೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಅದರಲ್ಲಿ ಎ, ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವಂತಹ ಬೂಟ್ಗಳನ್ನು ಧರಿಸುತ್ತಾರೆ ಏಕೆ? ಸೊ ಯಾಕೆಂದ್ರೆ ಆಟಗಾರರು ಕ್ರೀಡಾಂಗಣದಲ್ಲಿ ಸುರಕ್ಷಿತವಾಗಿ ನಡೆದಾಡಲು ಅಥವಾ ಓಡಾಡಲು ಪಾದರಕ್ಷೆಗೆ ಕ್ರೀಡಾಂಗಣದ ಮೇಲೆ ಉತ್ತಮ ಹಿಡಿತ ಸಿಗಲೆಂದು ಆಟಗಾರರು ಮುಳ್ಳುಗಳಿರುವಂತಹ ಬೂಟ್ಗಳನ್ನು ಧರಿಸಿರುತ್ತಾರೆ. ಸೊ ಬಿ ಪ್ರಶ್ನೆ, ಅಪಕರ್ಷಕಗಳು ಘರ್ಷಣೆಯನ್ನ ಹೇಗೆ ಕಡಿಮೆ ಮಾಡುತ್ತವೆ ವಿವರಿಸಿ. ಸೊ ಘರ್ಷಣೆಯನ್ನ ಕಡಿಮೆ ಮಾಡುವ ಪದಾರ್ಥಗಳನ್ನ ಅಪಕರ್ಷಕಗಳು ಅಂತೀವಿ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಗ್ರೀಸ್, ಎಣ್ಣೆ ಮುಂತಾದ ಅಪಘರ್ಷಗಳನ್ನು ಬಳಸೋದ್ರಿಂದ ಅಲ್ಲಿ ಒಂದು ತೆಳುವಾದ ಪದರವು ಏರ್ಪಟ್ಟು ಚಲಿಸುವ ಮೇಲ್ಮೈ ಪರಸ್ಪರ ನೇರವಾಗಿ ಉಜ್ಜೋದಿಲ್ಲ. ಅನಿಯತಗಳ ಪರಸ್ಪರ ಬಿಗಿತನ ನಿವಾರಣೆಗೆ ಹೆಚ್ಚಿನ ಮಟ್ಟದಲ್ಲಿ ಆಗಿ ಚಲನೆ ಸುಗಮವಾಗ್ತದೆ. ಸೊ ಹಾಗಾಗಿ ಅಪಕರ್ಷಕಗಳು ಘರ್ಷಣೆಯನ್ನ ಕಡಿಮೆ ಮಾಡ್ತವೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳ. ಸೊ ಇದರಲ್ಲಿ 6ನೇ ಪ್ರಶ್ನೆ, ಎ ಪ್ರಶ್ನೆ, ಒತ್ತಡ ಎಂದರೇನು? ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ? ಸೊ ಒತ್ತಡ ಅಂತ ಹೇಳಿದ್ರೆ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನೇ ನಾವು ಒತ್ತಡ ಅಂತ ಹೇಳಿ ಕರಿತೀವಿ. ಸೊ ಮೊಳೆಗಳು ಚೂಪಾದ ತುದಿಯನ್ನು ಹೊಂದಿರ್ತವೆ, ಯಾಕೆಂದ್ರೆ ಚೂಪಾದ ತುದಿಯ ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ಇದನ್ನು ಗೋಡೆಗೆ ಅಥವಾ ಮರದ ತುಂಡಿಗೆ ಒಡೆಯುವಾಗ ಹೆಚ್ಚಿನ ಒತ್ತಡ ಪ್ರಯೋಗವಾಗಿ ಗೋಡೆ ಮರದ ಹಲಗೆಯ ಒಳಗೆ ತಳ್ಳಲು ಸಹಾಯವಾಗ್ತದೆ. ಬಿ ಪ್ರಶ್ನೆ, ಯಾವುದಾದರೂ 2 ಸಂಪರ್ಕ ರಹಿತ ಬಲಗಳ ಉದಾಹರಣೆಯನ್ನು ಕೇಳಿದರೆ ಅದು ಸ್ಥಾಯಿ ವಿದ್ಯುತ್ ಬಲ, ಕಾಂತೀಯ ಬಲ, ಗುರುತ್ವಾಕರ್ಷಣೆ ಬಲ. ಸೊ ಇವೆಲ್ಲವನ್ನ ಅದಕ್ಕೆ ಉದಾಹರಣೆಯಾಗಿ ಬರೀಬಹುದಾಗ್ತದೆ. ನೆಕ್ಸ್ಟ್ 6th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಅಂಕದ ಪ್ರಶ್ನೆ. 7ನೇ ಪ್ರಶ್ನೆ, ಎ ಪ್ರಶ್ನೆ, ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ನಿಯತ ಪ್ರತಿಫಲವನ್ನು ತೋರಿಸುವ ಚಿತ್ರವನ್ನ ಬರೆದು ಪತನ ಕಿರಣವನ್ನ ಗುರುತಿಸಿ. ಸೊ ಇಲ್ಲಿ ನೋಡಿ, ಇದು ನಿಯತ ಪ್ರತಿಫಲನದ ತೋರಿಸುವ, ಇದು ನೋಡಿ, ಇದು ನುಣುಪಾದ ಮೇಲ್ಮೈ. ಸೊ ಇದು ಪತನ ಕಿರಣ, ಇದು ಪ್ರತಿಫಲನ ಕಿರಣ. ಹಾಗಾಗಿ ಇದನ್ನ ನಾವು ಪತನ ಕಿರಣ ಅಂತ ಹೇಳಿ ಹೇಳುವಂಥದ್ದು. ಸೊ
ಸೊ ಹಾಗೆ ಈ ರೀತಿ ಬರ್ಸಿದ್ರೆ ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಬೆಳಕಿನ ಪ್ರತಿಫಲನದ ನಿಯಮವನ್ನ ಕೇಳಿದರೆ, ಸೊ ಬಹಳ ಈಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತವೆ. ಸೊ ಇದನ್ನೇ ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರೆಯೋದು. ನೆಕ್ಸ್ಟ್ ಪಾರ್ಶ್ವ ವಿಪರ್ಯ ಎಂದರೇನು? ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತೆ ಬಲಭಾಗ ಎಡಭಾಗದಂತೆ ಗೋಚರಿಸುವ ವಿದ್ಯಮಾನಕ್ಕೆ ನಾವು ಪಾರ್ಶ್ವ ವಿಪರ್ಯ ಅಂತ ಹೇಳಿ ಕರಿತೀವಿ. 8ನೇ ಪ್ರಶ್ನೆ, ಪ್ರಶ್ನೆ, ಭೂಕಂಪ ಹೇಗೆ ಉಂಟಾಗ್ತದೆ? ಸೊ ಭೂಮಿಯ ಹೊರ ಕವಚವು ಛಿದ್ರವಾದ ತಟ್ಟೆ ಆಕಾರದ ಫಲಕಗಳನ್ನು ಹೊಂದಿದ್ದು, ತಟ್ಟೆ ಫಲಕವು ನಿರಂತರವಾಗಿ ಚಲನೆಯಲ್ಲಿದೆ. ಈ ತಟ್ಟೆಗಳು ಪರಸ್ಪರ ಉಜ್ಜಿದಾಗ ಅಥವಾ ತಗುಲಿದಾಗ ಭೂಮಿಯ ತೊಗಟೆಯಲ್ಲಿ ಅಡಚಣೆ ಅಥವಾ ನಡುಕ ಉಂಟಾಗ್ತದೆ. ಈ ಅಡಚಣೆಯಿಂದ ಭೂಮಿಯ ಮೇಲ್ಪದರದಲ್ಲಿ ಕಂಪನ ಉಂಟಾಗ್ತದೆ. ಕ್ವಶನ್ ಬಿ, ಭೂಕಂಪ ನಡುಕ ಸಂಭವಿಸಿದಾಗ ನೀವು ಹೊರಗಿದ್ದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಿರಿ? ಸೊ ಕಟ್ಟಡಗಳು, ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರವಿರುವ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಕಾರು ಅಥವಾ ಬಸ್ಸಿನಲ್ಲಿದ್ದರೆ ಹೊರಬರಬಾರದು. ಭೂಕಂಪ ವಲಯದಿಂದ ನಿಧಾನವಾಗಿ ಹೊರಚಲಿಸಿ. ನಡುಕ ನಿಲ್ಲುವವರೆಗೆ ವಾಹನದಿಂದ ಬರಬಾರದು. ಸೊ ಈ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಭೌತ ವಿಜ್ಞಾನದಲ್ಲಿ ಬಂತಹ ಪ್ರಶ್ನೆಗಳು. ನೆಕ್ಸ್ಟ್ ಭಾಗ ಬಿ, ರಸಾಯನ ವಿಜ್ಞಾನ. ಇದರಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, 2 ಪ್ರಶ್ನೆಗಳು. ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ಯಾವುದು ಕೇಳಿದರೆ? ಬಿಟುಮೆನ್, ಪೆಟ್ರೋಲಿಯಂ, ಡೀಸೆಲ್, ಸಿಮೆಂಟ್. ಆಬ್ವಿಯಸ್ಲಿ ಬಿಟುಮೆನ್ ಅನ್ನು ನಾವು ರಸ್ತೆ ನಿರ್ಮಾಣಗಳಲ್ಲಿ ಪೆಟ್ರೋಲಿಯಂ ಘಟಕವಾಗಿ ಬಳಸ್ತೇವೆ. ಇವುಗಳಲ್ಲಿ ವಿದ್ಯುತ್ ವಾಹಕತೆಯನ್ನು ಪ್ರದರ್ಶಿಸುವ ವಸ್ತು? ಉಕ್ಕಿನ ಪಿನ್, ಕಬ್ಬಿಣದ ಮೊಳೆ, ತಾಮ್ರ, ಸೀಮೆಸುಣ್ಣ. ಆಬ್ವಿಯಸ್ಲಿ ಸೀಮೆಸುಣ್ಣ ಏನಾಗ್ತದೆ? ಸೊ ಇವುಗಳಲ್ಲಿ ವಾಹಕತೆಯನ್ನು ಪ್ರದರ್ಶಿಸುವಂಥದ್ದು ಆಬ್ವಿಯಸ್ಲಿ ತಾಮ್ರ ಆಗಿರ್ತದೆ. ಸೀಮೆ ಸುಣ್ಣ ಯಾವುದೇ ವಾಹಕತೆಯನ್ನು ಪ್ರದರ್ಶಿಸೋದಿಲ್ಲ. ನೆಕ್ಸ್ಟ್ 8ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಗ್ನಿಶಾಮಕ ದಳದವರು ಬೆಂಕಿಯ ಮೇಲೆ ನೀರನ್ನು ಸುರಿದು ಬೆಂಕಿಯನ್ನು ಆರಿಸುತ್ತಾರೆ ಏಕೆ? ಯಾಕೆಂದರೆ ನೀರು ಒಂದು ದಹಿಯ ವಸ್ತುವಿನ ತಾಪವನ್ನು ಅದರ ಜ್ವಲನ ಅಥವಾ ದಹನ ತಾಪಕ್ಕಿಂತ ಕಡಿಮೆ ಆಗುವ ಹಾಗೆ ಮಾಡಿ ಬೆಂಕಿ ಹರಡುವುದನ್ನು ತಡೆಯುತ್ತದೆ. ನೀರಾವಿಯು ಸಹ ದಹಿಯ ವಸ್ತುವನ್ನು ಸುತ್ತುವರೆದು ಅದಕ್ಕೆ ಗಾಳಿ ಸರಬರಾಜನ್ನು ತಡೆಯುತ್ತದೆ. ಹಾಗಾಗಿ ಬೆಂಕಿಯು ನಂದಿ ಹೋಗ್ತದೆ. ನೆಕ್ಸ್ಟ್ 9ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ. ಸೊ 2 ಅಂಕಕ್ಕೆ ಕೇಳಿದರೆ, ಸೊ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ಕಂಡುಬಂದಿದ್ದ ದಟ್ಟವಾದ ಅರಣ್ಯ ಪ್ರದೇಶ ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೆ ಒಳಗಾಗಿ ಹೆಚ್ಚು ಹೆಚ್ಚು ಆಳಕ್ಕೆ ಹೋಗುತ್ತಾ ಇದ್ದಂತೆ ತಾಪವು ಹೆಚ್ಚಾಗಿ ಅಧಿಕ ಒತ್ತಡ ಮತ್ತು ತಾಪದಲ್ಲಿ ಸಸ್ಯಗಳು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡು ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ನಾವು ಕಾರ್ಬನೀಕರಣ ಅಂತ ಹೇಳಿ ಕರೆಯಲಾಗ್ತದೆ. 12ನೇ ಪ್ರಶ್ನೆ, ವೈಜ್ಞಾನಿಕ ಕಾರಣ ಕೇಳಿದರೆ. ಪ್ರಶ್ನೆ, ಕಾರಿನ ಭಾಗಗಳು, ಸ್ನಾನಗೃಹದ ನಲ್ಲಿಗಳು, ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು, ಸೈಕಲ್ ಹ್ಯಾಂಡಲ್ಗಳು, ಸೈಕಲ್ ಚಕ್ರದ ರಿಮ್ಗಳು ಹಾಗೂ ಅನೇಕ ವಸ್ತುಗಳಿಗೆ ಕ್ರೋಮಿಯಂ ಲೇಪನ ಮಾಡುತ್ತಾರೆ. ಏಕೆಂತ ಹೇಳಿದ್ರೆ ಕ್ರೋಮಿಯಂ ವಿಶೇಷವಾದ ಹೊಳಪನ್ನು ಹೊಂದಿರುತ್ತದೆ. ಇದು ಸಂರಕ್ಷಣೆಗೆ ಒಳಗಾಗುವುದಿಲ್ಲ. ಆದ್ದರಿಂದ ಮತ್ತೆ ಇದು ಗೀರುಗಳು ಮತ್ತೆ ತರಚು ವಿರೋಧಿ ಗುಣವನ್ನ ಹೊಂದಿರುತ್ತದೆ. ಬಿ ಪ್ರಶ್ನೆ, ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿ ತಯಾರಿಸುತ್ತಾರೆ. ಏಕೆಂದರೆ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶಾಲಿ ಲೋಹ. ಇದರಿಂದ ಆಹಾರ ಪದಾರ್ಥ ಕಬ್ಬಿಣದ ಸಂಪರ್ಕಕ್ಕೆ ಬರೋದಿಲ್ಲ ಮತ್ತೆ ಆಹಾರ ಪದಾರ್ಥಗಳು ಹಾಳಾಗದಂತೆ ಸಂರಕ್ಷಿಸಲ್ಪಡ್ತದೆ. 3 ಅಂಕದ ಪ್ರಶ್ನೆ, 10ನೇ ಮೇಣದ ಬತ್ತಿಯ ಜ್ವಾಲೆಯ ರಚನೆಯನ್ನು ತೋರಿಸುವ ಚಿತ್ರವನ್ನು ಕೇಳಿದರೆ. ಸೊ ಎಲ್ಲ ಚಿತ್ರನ ಕಲಿತು ಭಾಗಗಳನ್ನು ಸಹ ಕಲ್ತ್ಕೊಂಡಿರಿ ಮಕ್ಕಳ, ಪ್ರತಿಯೊಂದು ಸಹ ಇಂಪಾರ್ಟೆಂಟ್. ನೆಕ್ಸ್ಟ್ ಬಿ ಪ್ರಶ್ನೆ, ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ಏಕೆ? ಯಾಕೆಂದರೆ ವಿದ್ಯುತ್ ಉಪಕರಣ ಹತ್ತಿಕೊಂಡಾಗ ನೀರಿನ ಮೂಲಕ ವಿದ್ಯುತ್ ಪ್ರವಹಿಸಿ ಬೆಂಕಿ ನಂದಿಸುವವರೆಗೂ ಸಹ ಅಪಾಯ ಉಂಟಾಗ್ತದೆ. ಹಾಗಾಗಿ ಅದನ್ನು ಬಳಸೋದಿಲ್ಲ. ಸೊ ಇದಿಷ್ಟು ಭೌತ ವಿಜ್ಞಾನದಲ್ಲಿ ಬಂದಂಥ ಪ್ರಶ್ನೆಗಳು. ನೆಕ್ಸ್ಟ್ ಜೀವ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ನೋಡೋಣ. ಸೊ ಫಸ್ಟ್ ಮಲ್ಟಿಪಲ್ ಕ್ವಶನ್ಸ್ ಇದೆ. 14ನೇ ಪ್ರಶ್ನೆ, ನಿರ್ದಿಷ್ಟವಾದ ಅನಗತ್ಯ ಸಸ್ಯಗಳು ಹೆಚ್ಚಾಗಿ ಬೆಳೆದಿರುವ ಜಮೀನಿಗೆ ಭೇಟಿ ನೀಡಿ
ಕೃಷಿ ಇಲಾಖೆಯ ಅಧಿಕಾರಿಗಳು ರೈತನಿಗೆ ಈ ಕೆಳಗಿನ ಸಲಹೆಯನ್ನು ನೀಡುತ್ತಾರೆ. ಒಂದನೇದು 2,4 ಡಿ ಅನ್ನ ಜಮೀನಿಗೆ ಸಿಂಪಡಿಸುವುದು. ನೆಕ್ಸ್ಟ್ ಜಮೀನಿಗೆ ನಿಯಮಿತವಾಗಿ ನೀರು ಪೂರೈಕೆ, ಜಮೀನಿಗೆ ಅಗತ್ಯವಾದಷ್ಟು ಸಾವಯವ ಗೊಬ್ಬರ ಹಾಕುವುದು, ಜಮೀನಿಗೆ NPK ಹೆಚ್ಚಾಗಿ ರಸಗೊಬ್ಬರವನ್ನು ಬಳಸುವುದು. ಸೊ ಇಲ್ಲಿ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ 2,4 ಡಿ ಅನ್ನ ಜಮೀನಿಗೆ ಸಿಂಪಡಿಸುವುದು. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. 15ನೇ ಪ್ರಶ್ನೆ, ಒಬ್ಬ ಹುಡುಗನು ಕಂಬಳಿ ಹುಳು ಮತ್ತು ರೇಷ್ಮೆ ಹುಳುವಿನ ಪ್ಯೂಪವು ಪ್ರೌಢ ಚಿಟ್ಟೆಗಿಂತ ಭಿನ್ನವಾಗಿರುವುದನ್ನು ಗಮನಿಸುತ್ತಾನೆ. ಇದಕ್ಕೆ ಕಾರಣವಾದ ಪ್ರಕ್ರಿಯೆ ಅದು ರೂಪ ಪರಿವರ್ತನೆ ಆಗಿರ್ತದೆ ಮಕ್ಕಳು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್, ಒಕ್ಕಣೆ ಎಂದರೇನು? ಒಕ್ಕಣೆ ಮಾಡಲು ಬಳಸುವ ಕೃಷಿ ಉಪಕರಣವನ್ನು ತಿಳಿಸಿ. ಸೊ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಕ್ರಿಯೆಗೆ ಒಕ್ಕಣೆ ಅಂತಾರೆ. ಇದನ್ನ ಕಂಬೈನ್ಸ್ ಎಂದು ಕರೆಯಲ್ಪಡುವ ಯಂತ್ರಗಳಿಂದ ನಡೆಸಲಾಗ್ತದೆ. ಸೊ 17ನೇ ಪ್ರಶ್ನೆ, ಪ್ಯಾರಾಮ್ಯೂಸಿಯಂನ ರಚನೆ ತೋರಿಸುವ ಚಿತ್ರ ಕೇಳಿದ್ದಾರೆ ಮಕ್ಕಳ. ಸೊ ಇದನ್ನ ಪ್ಯಾರಾಮ್ಯೂಸಿಯಂ ಚಿತ್ರ. ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಮೇನ್ 2 ಅಂಕದ ಪ್ರಶ್ನೆ, ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳ ನಡುವಿನ 3 ವ್ಯತ್ಯಾಸ ಕೇಳಿದ್ದಾರೆ ಮಕ್ಕಳು. ಸೊ ಸಾವಯವ ಗೊಬ್ಬರಗಳನ್ನ ಇದು ಬಯಲುಗಳಲ್ಲಿ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾದಂತಹ ಒಂದು ನೈಸರ್ಗಿಕ ಪದಾರ್ಥ. ಸೊ ಇದು ಬಂದು ಕಾರ್ಖಾನೆಗಳಲ್ಲಿ ಉತ್ಪಾದಿಸುವ ಮಾನವ ನಿರ್ಮಿತ ನೀರವಯವ ಲವಣ. ಸೊ ಇದು ಪೋಷಕಾಂಶಗಳನ್ನು ಮಣ್ಣಿಗೆ ನಿಧಾನವಾಗಿ ಬಿಡುಗಡೆ ಮಾಡ್ತದೆ, ಇದು ಬೇಗನೆ ಬಿಡುಗಡೆ ಮಾಡ್ತದೆ. ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಇದು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳನ್ನು ಸಸ್ಯ ಪೋಷಕಗಳಿಂದಲೇ ಸಮೃದ್ಧವಾಗಿದೆ. ಇವು ಮಣ್ಣು ಅಥವಾ ಜಲಮಾಲಿನ್ಯ ಉಂಟು ಮಾಡ್ತದೆ, ಇದು ಯಾವುದೇ ರೀತಿಯ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ಸೊ ಹೋಗಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 14th ಮೇನಲ್ಲಿ 19ನೇ ಪ್ರಶ್ನೆ, ಕೆಳಗಿನ ಒಳಗೆ ಸರಿಯಾದ ಕಾರಣ ಕೊಡಿ. ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಬೇಕು, ಏಕೆಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಇದರಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು. ನಾವು ಸೀನುವಾಗ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು, ಯಾಕೆಂದರೆ ವಾತಾವರಣದಲ್ಲಿರುವಂತಹ ತೇವಾಂಶದಲ್ಲಿರುವ ಕ್ರಿಮಿಕೀಟಗಳಿಂದ ರೋಗ ಹರಡುವುದನ್ನು ತಡೆಯಬಹುದು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. 20ನೇ ಪ್ರಶ್ನೆ, ಕೆಳಗಿನವುಗಳನ್ನು ವಿವರಿಸಿ. ಎ ಪ್ರಶ್ನೆ, ವನ್ಯ ಜೀವಿಧಾಮ. ಸೊ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶವೇ ವನ್ಯ ಜೀವಿಧಾಮ. ರಾಷ್ಟ್ರೀಯ ಉದ್ಯಾನವನ ಅಂದರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಲಾದ ಪ್ರದೇಶ. ರಕ್ಷಿತ ಜೀವಿಗೋಳ ಅಂತ ಹೇಳಿದ್ರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನ ಸಾಂಪ್ರದಾಯಿಕ ಜೀವನ ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶವಾಗಿರ್ತದೆ. 21ನೇ ಪ್ರಶ್ನೆ, ಎ ಪ್ರಶ್ನೆ, ಅಂಡಾಯುಜ ಮತ್ತು ಜರಾಯುಜಗಳು ಎಂದರೇನು? ಸೊ ಜರಾಯುಜಗಳು ಅಂದರೆ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನ ಜರಾಯುಜ ಅಂತೀವಿ. ಉದಾಹರಣೆಗೆ ನಾಯಿ, ಬೆಕ್ಕು, ಹಸು. ಅಂಡಜ ಅಂತ ಹೇಳಿದ್ರೆ ಮೊಟ್ಟೆಗಳನ್ನ ಇಡುವ ಪ್ರಾಣಿಗಳಿಗೆ ಅಂಡಜ ಅಂತ ಹೇಳಿ ಕರಿತೀವಿ. ಕಪ್ಪೆ, ಹಲ್ಲಿ, ಕೋಳಿ, ಕಾಗೆ ಇತ್ಯಾದಿಗಳು. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಅಲೈಂಗಿಕ ಸಂತಾನೋತ್ಪತ್ತಿಯ ಯಾವುದಾದರೂ 2 ವಿಧಾನ ಕೇಳಿದರೆ. ಸೊ ಏಕೈಕ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯ ಪ್ರಕಾರವನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೀವಿ. ವಿಧಾನ ಮೊಗ್ಗಾಗುವಿಕೆ ಮತ್ತೆ ವಿದಳನ. ನೆಕ್ಸ್ಟ್ 15th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ ಮಕ್ಕಳ. ಆ 22ರಲ್ಲಿ ಎ ಪ್ರಶ್ನೆ, ಹುಡುಗರು ಯಾವುದಾದರೂ 2 ದ್ವಿತೀಯಕ ಲೈಂಗಿಕ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಸೊ ಒಂದು ಹುಡುಗರಲ್ಲಿ ಮುಖದ ಮೇಲೆ ಕೂದಲು ಅಂದರೆ ಮೀಸೆ, ಗಡ್ಡ ಬೆಳೆಯಲು ಪ್ರಾರಂಭವಾಗ್ತದೆ. ಎದೆಯ ಮೇಲೆ ಹಾಗೂ ಜನನಾಂಗ ಪ್ರದೇಶಗಳಲ್ಲಿ ಕೂದಲು ಬೆಳೆಯುವುದು. ಬಿ ಪ್ರಶ್ನೆ, ಪುರುಷ ಮತ್ತು ಸ್ತ್ರೀ ಹಾರ್ಮೋನುಗಳನ್ನು ಹೆಸರಿಸಿ. ಅವುಗಳು ಸ್ರವಿಸುವ ಗ್ರಂಥಿಗಳು ಯಾರು? ಸೊ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನ್, ಇದು ಸ್ರವಿಸುವ ಗ್ರಂಥಿ ವೃಷಣ. ಸ್ತ್ರೀ ಹಾರ್ಮೋನು ಈಸ್ಟ್ರೋಜನ್, ಇದನ್ನು ಸ್ರವಿಸುವ ಗ್ರಂಥಿ ಅಂಡಾಶಯ. ಸೊ ನೆಕ್ಸ್ಟ್ ಸಿ, ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ? ಸೊ ಹುಡುಗ ಮತ್ತು ಹುಡುಗಿ ಇಬ್ಬರು ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಮಾತ್ರ ಪಡೆಯುತ್ತಾರೆ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದು ಮಗು ಹುಡುಗಿಯಾದರೆ ವೈ ವರ್ಣತಂತುವನ್ನು ಪಡೆದರೆ ಮಗು ಹುಡುಗನಾಗ್ತಾನೆ. ಹಾಗಾಗಿ ಮಗುವಿನ ಲಿಂಗ ನಿರ್ಧಾರ ತಂದೆಯಿಂದಲೇ ಆಗ್ತದೆ. ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನಿಮಗೆ
ವಿಜ್ಞಾನದಲ್ಲಿ ಬಂದಂತಹ ಪ್ರಶ್ನೆಗಳು. ಸೊ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೂ ಒಂದು 2 ಮಾಡೆಲ್ ಕ್ವೆಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅವುಗಳನ್ನು ಸಹ ನೋಡಿ ಅವುಗಳ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಔಟ್ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.